ಒಂದು ಆರೋಗ್ಯ ಇಲಾಖೆ ಒಂದು ಪ್ರೋಗ್ರಾಮ್ದಲ್ಲಿ ಆ ಪ್ರೋಗ್ರಾಮ್ ಇನ್ವಿಟೇಷನ್ ಪೂರ್ತಿ ಉರ್ದುದಾಗ ಮಾಡ್ಯಾರ. ಇವ್ರಿಗೆ ನಾಚಿಕೆ ಬರ್ಬೇಕು ಸಿದ್ದರಾಮಯ್ಯನವ್ರಿಗೆ, ಇವ್ರ ಮಂತ್ರಿ ಮಂಡಲದವ್ರಿಗೆ. ಯಾರಿಂದ ಇವ್ರು ಬಂದಾರ, ಯಾರಿಂದ ಇವ್ರು ಅಲ್ಲಿ ಕುಂತಿದಾರ? ಹೆಸರೈತಿ, ಒಂದ್ ಕಡೆ ಸಿದ್ಧ ಅಂತ ಹೆಸರೈತಿ, ಇನ್ನೊಂದ್ ಕಡೆ ರಾಮನ್ ಹೆಸರೈತಿ. ಆದ್ರೆ ಇವ್ರು ಮಾಡ್ತಿರುವಂತ ಕೆಲಸ ಏನು? ಅದಕ್ಕೆ ಎಲ್ಲಾರು ಈ ಟೈಪ್ ಈಗ ಏನ್ ಹೇಳ್ತಾರಲ್ಲ ಆ ಟೈಪ್ ಹೆಸರು ಹೇಳ್ತಾ ಇದಾರ ಅವ್ರು. ಅದಕ್ಕೆ ಈ ರೀತಿಯ ಕೆಲಸ ಮಾಡ್ಕೊಂತ ಹೋದ್ರೆ, ಈ ರೀತಿಯ ಮುಸ್ಲಿಮರ ಓಲೈಕೆ ಮಾಡ್ಕೊಂತ ಹೋದ್ರೆ ಸಮಾಜದಲ್ಲಿ ಸ್ವಾಸ್ಥ್ಯ ಉಳಿದಿಲ್ಲ. ರಾಜಕಾರಣ ಮಾಡ್ತಾ ಇದ್ದಾರೆ. ಹಂಗಾಗಿ ಇವ್ರಿಗೆ ಏನೇ ಹೇಳಿದ್ರು ಬುದ್ಧಿ ಅಂತೂ ಬರೋದಿಲ್ಲ ಕಾಂಗ್ರೆಸ್ದವ್ರಿಗೆ. ಹಾಗಾಗಿ ನೀವು ಅವ್ರಿಗೆ ಯಾವ ಸಂದರ್ಭದಲ್ಲಿ ಏನು ಅವ್ರಿಗೆ ಬುದ್ಧಿ ಕಲಿಸ್ಬೇಕು, ಆ ಬುದ್ಧಿ ಕಲಿಸುವಂಥ ಕೆಲಸ ನೀವು ಮಾಡ್ರಿ. ಬಾಗಲಕೋಟೆದವರು ಗಟ್ಟಿ ಜನ ಇದ್ದೀರಿ, ನಿಮ್ಗೆಲ್ಲರಿಗೂ ಗೊತ್ತಿದ್ದೈತಿ. ಮಾಡ್ರಿ, ದೊಡ್ಡ ಪ್ರಮಾಣದ ಹೋಳಿ ಹಬ್ಬ ಇಲ್ಲಿ ಮಾಡ್ರಿ. ಅವನನ್ನು ಯಾರು ಏನು ಮಾಡ್ತಾರೆ ನಾವು ನೋಡೋಣ. ಪೊಲೀಸರನ್ನ ಕೇಳಿ ಆ ಪರ್ಮಿಷನ್ ಅದನ್ನ ಕೇಳಿ ಅದನ್ನ ಮಾಡ್ಬೇಡ್ರಿ. ನಮ್ಮ ಸಮಾಜದ ಪ್ರಕಾರ ನಾವು ಎಲ್ಲಿ ಹಬ್ಬ ಮಾಡ್ಬೇಕು ಅಲ್ಲಿ ಹಬ್ಬ ಮಾಡೋನು, ಎಲ್ಲಿ ಆಚರಣೆ ಮಾಡೋನು ಅದನ್ನ ಆಚರಣೆ ಮಾಡ್ರಿ. ಈ ಸರ್ಕಾರಕ್ಕೆ ನೀವು ಭಾಳ ಕೇಳ್ಕೊಂತ ಕುಂತ್ರಂದ್ರೆ ಅವ್ರ ತಲೆ ಮೇಲೆ ಹತ್ತು ಕೊಡ್ತಾರ. ನಾವು ಗಟ್ಟಿದ್ದೀವಿ ಅಂತಂದ್ರೆ ಇವ್ರು ಬರೋಬ್ಬರಿ ಡೊಗ್ಗಿ ನಡೀತಾರ. ಹಂಗಾಗಿ ಹಿಂದೂ ಸಮಾಜದ ಶಕ್ತಿ ಏನೈತಂತೆ ತೋರಿಸುವಂತ ಈ ಸಂದರ್ಭ ಬಂದೈತಿ. ಆ ಶಕ್ತಿಯನ್ನು ನಾವು ತೋರಿಸೋಣ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಒಂದು ಆರೋಗ್ಯ ಇಲಾಖೆ ಒಂದು ಪ್ರೋಗ್ರಾಮ್ದಲ್ಲಿ ಆ ಪ್ರೋಗ್ರಾಮ್ ಇನ್ವಿಟೇಷನ್ ಪೂರ್ತಿ ಉರ್ದುದಾಗ ಮಾಡ್ಯಾರ. ಇವ್ರಿಗೆ ನಾಚಿಕೆ ಬರ್ಬೇಕು ಸಿದ್ದರಾಮಯ್ಯನವ್ರಿಗೆ, ಇವ್ರ ಮಂತ್ರಿ ಮಂಡಲದವ್ರಿಗೆ. ಯಾರಿಂದ ಇವ್ರು ಬಂದಾರ, ಯಾರಿಂದ ಇವ್ರು ಅಲ್ಲಿ ಕುಂತಿದಾರ? ಹೆಸರೈತಿ, ಒಂದ್ ಕಡೆ ಸಿದ್ಧ ಅಂತ ಹೆಸರೈತಿ, ಇನ್ನೊಂದ್ ಕಡೆ ರಾಮನ್ ಹೆಸರೈತಿ. ಆದ್ರೆ ಇವ್ರು ಮಾಡ್ತಿರುವಂತ ಕೆಲಸ ಏನು? ಅದಕ್ಕೆ ಎಲ್ಲಾರು ಈ ಟೈಪ್ ಈಗ ಏನ್ ಹೇಳ್ತಾರಲ್ಲ ಆ ಟೈಪ್ ಹೆಸರು ಹೇಳ್ತಾ ಇದಾರ ಅವ್ರು. ಅದಕ್ಕೆ ಈ ರೀತಿಯ ಕೆಲಸ ಮಾಡ್ಕೊಂತ ಹೋದ್ರೆ, ಈ ರೀತಿಯ ಮುಸ್ಲಿಮರ ಓಲೈಕೆ ಮಾಡ್ಕೊಂತ ಹೋದ್ರೆ ಸಮಾಜದಲ್ಲಿ ಸ್ವಾಸ್ಥ್ಯ ಉಳಿದಿಲ್ಲ. ರಾಜಕಾರಣ ಮಾಡ್ತಾ ಇದ್ದಾರೆ. ಹಂಗಾಗಿ ಇವ್ರಿಗೆ ಏನೇ ಹೇಳಿದ್ರು ಬುದ್ಧಿ ಅಂತೂ ಬರೋದಿಲ್ಲ ಕಾಂಗ್ರೆಸ್ದವ್ರಿಗೆ. ಹಾಗಾಗಿ ನೀವು ಅವ್ರಿಗೆ ಯಾವ ಸಂದರ್ಭದಲ್ಲಿ ಏನು ಅವ್ರಿಗೆ ಬುದ್ಧಿ ಕಲಿಸ್ಬೇಕು, ಆ ಬುದ್ಧಿ ಕಲಿಸುವಂಥ ಕೆಲಸ ನೀವು ಮಾಡ್ರಿ. ಬಾಗಲಕೋಟೆದವರು ಗಟ್ಟಿ ಜನ ಇದ್ದೀರಿ, ನಿಮ್ಗೆಲ್ಲರಿಗೂ ಗೊತ್ತಿದ್ದೈತಿ. ಮಾಡ್ರಿ, ದೊಡ್ಡ ಪ್ರಮಾಣದ ಹೋಳಿ ಹಬ್ಬ ಇಲ್ಲಿ ಮಾಡ್ರಿ. ಅವನನ್ನು ಯಾರು ಏನು ಮಾಡ್ತಾರೆ ನಾವು ನೋಡೋಣ. ಪೊಲೀಸರನ್ನ ಕೇಳಿ ಆ ಪರ್ಮಿಷನ್ ಅದನ್ನ ಕೇಳಿ ಅದನ್ನ ಮಾಡ್ಬೇಡ್ರಿ. ನಮ್ಮ ಸಮಾಜದ ಪ್ರಕಾರ ನಾವು ಎಲ್ಲಿ ಹಬ್ಬ ಮಾಡ್ಬೇಕು ಅಲ್ಲಿ ಹಬ್ಬ ಮಾಡೋನು, ಎಲ್ಲಿ ಆಚರಣೆ ಮಾಡೋನು ಅದನ್ನ ಆಚರಣೆ ಮಾಡ್ರಿ. ಈ ಸರ್ಕಾರಕ್ಕೆ ನೀವು ಭಾಳ ಕೇಳ್ಕೊಂತ ಕುಂತ್ರಂದ್ರೆ ಅವ್ರ ತಲೆ ಮೇಲೆ ಹತ್ತು ಕೊಡ್ತಾರ. ನಾವು ಗಟ್ಟಿದ್ದೀವಿ ಅಂತಂದ್ರೆ ಇವ್ರು ಬರೋಬ್ಬರಿ ಡೊಗ್ಗಿ ನಡೀತಾರ. ಹಂಗಾಗಿ ಹಿಂದೂ ಸಮಾಜದ ಶಕ್ತಿ ಏನೈತಂತೆ ತೋರಿಸುವಂತ ಈ ಸಂದರ್ಭ ಬಂದೈತಿ. ಆ ಶಕ್ತಿಯನ್ನು ನಾವು ತೋರಿಸೋಣ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.